ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಆಯುರ್ವೇದದ ಔಷಧೀಯ ಜಗತ್ತಿನಲ್ಲಿ ಅರಿಶಿನದಷ್ಟೇ ಮಹತ್ವ ಪಡೆದಿರುವ ಮತ್ತೊಂದು ವಿಶಿಷ್ಟ ಗಿಡಮೂಲಿಕೆಯೆಂದರೆ ಅದು ದಾರುಹರಿದ್ರ, ಬರ್ಬರಿ ಅಥವಾ ಬರ್ಬರಿಸ್ ಅರಿಸ್ಟತಾ. ಇದನ್ನು ಸಾಮಾನ್ಯವಾಗಿ ಮರ ಅರಿಶಿನ ಎಂದು ಕರೆಯಲಾಗುತ್ತದೆ. ಇದರ ಕಾಂಡ ಮತ್ತು ಬೇರುಗಳು ಗಾಢ ಹಳದಿ ಬಣ್ಣದಲ್ಲಿದ್ದು ಅಗಾಧವಾದ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿವೆ. ಇಂದು ಈ ದಿವ್ಯ ಮೂಲಿಕೆಯ 30 ಪ್ರಮುಖ ರಹಸ್ಯಗಳನ್ನು ನಮ್ಮ ವಿಶಿಷ್ಟ ಶೈಲಿಯಲ್ಲಿ ತಿಳಿಯೋಣ. ದಾರುಹರಿದ್ರಾವು ಪ್ರಮುಖವಾಗಿ ಯಕೃತ್ತಿನ ಆರೋಗ್ಯವನ್ನು ಕಾಪಾಡುವಲ್ಲಿ ಅತ್ಯಂತ ಶ್ರೇಷ್ಠವಾದ ಮದ್ದಾಗಿದೆ. ಇದು ಯಕೃತ್ತಿನಲ್ಲಿ ಸಂಗ್ರಹವಾಗಿರುವ ವಿಷಕಾರಿ ಅಂಶಗಳನ್ನು ಹೊರಹಾಕಿ ಅದರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಅದ್ಭುತ ಸಾಮರ್ಥ್ಯ ಹೊಂದಿದೆ. ಕಾಮಾಲೆ ಅಥವಾ ಜಾಂಡೀಸ್ನಂತಹ ಸಮಸ್ಯೆಗಳ ಚಿಕಿತ್ಸೆಯಲ್ಲಿ ಇದನ್ನು ಪುರಾತನ ಕಾಲದಿಂದಲೂ ಬಳಸಲಾಗುತ್ತಿದೆ. ವೈಜ್ಞಾನಿಕವಾಗಿ ಇದರಲ್ಲಿರುವ ಬರ್ಬರಿನ್ ಎಂಬ ಅಂಶವು ದೇಹದ ಚಯಾಪಚಯ ಕ್ರಿಯೆಯನ್ನು ಸುಧಾರಿಸಲು ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಬಹಳ ಸಹಕಾರಿ. ಚರ್ಮದ ಆರೋಗ್ಯದ ವಿಷಯಕ್ಕೆ ಬಂದರೆ ದಾರುಹರಿದ್ರ ಒಂದು ವರದಾನವಿದ್ದಂತೆ. ಇದರಲ್ಲಿರುವ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಉರಿಯೂತ ಶಮನಕಾರಿ ಗುಣಗಳು ಮೊಡವೆಗಳು, ಗಾಯಗಳು ಮತ್ತು ಚರ್ಮದ ಸೋಂಕುಗಳನ್ನು ತ್ವರಿತವಾಗಿ ಗುಣಪಡಿಸುತ್ತವೆ. ಇದು ರಕ್ತವನ್ನು ಶುದ್ಧೀಕರಿಸುವ ಮೂಲಕ ಚರ್ಮಕ್ಕೆ ಒಳಗಿನಿಂದ ನೈಸರ್ಗಿಕ ಹೊಳಪನ್ನು ನೀಡುತ್ತದೆ. ಕಣ್ಣಿನ ಸೋಂಕು ಅಥವಾ ಕಣ್ಣು ಕೆಂಪಾಗುವಿಕೆಗೆ ಇದರ ಕಷಾಯದ ಹನಿಗಳನ್ನು ಬಳಸುವ ಸಂಪ್ರದಾಯವೂ ಆಯುರ್ವೇದದಲ್ಲಿದೆ. ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಇದು ಅತಿಸಾರ ಮತ್ತು ಭೇದಿಯನ್ನು ನಿಯಂತ್ರಿಸುವಲ್ಲಿ ಅತ್ಯಂತ ಪರಿಣಾಮಕಾರಿ. ಮಧುಮೇಹ ಇರುವವರಿಗೆ ಇದು ಇನ್ಸುಲಿನ್ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸುವಲ್ಲಿ ದಾರುಹರಿದ್ರ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ವಿವಿಧ ರೀತಿಯ ವೈರಲ್ ಮತ್ತು ಬ್ಯಾಕ್ಟೀರಿಯಾ ಸೋಂಕುಗಳ ವಿರುದ್ಧ ದೇಹಕ್ಕೆ ರಕ್ಷಣಾತ್ಮಕ ಕವಚ ನೀಡುತ್ತದೆ. ಉರಿಯೂತ ಶಮನಕಾರಿ ಗುಣವು ಸಂಧಿವಾತದ ನೋವನ್ನು ಕಡಿಮೆ ಮಾಡಲು ಸಹಕಾರಿಯಾಗಿದೆ. ಮಹಿಳೆಯರಲ್ಲಿ ಕಂಡುಬರುವ ಬಿಳಿ ಸೆರಗು ಅಥವಾ ಲ್ಯೂಕೋರಿಯಾ ಮತ್ತು ಇತರ ಗರ್ಭಾಶಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಇದು ಉತ್ತಮ ಔಷಧಿಯಾಗಿದೆ. ಮೂತ್ರಪಿಂಡಗಳ ಆರೋಗ್ಯವನ್ನು ಕಾಪಾಡಲು ಮತ್ತು ಮೂತ್ರದ ಸೋಂಕನ್ನು ನಿವಾರಿಸಲು ಇದು ಸಹಾಯ ಮಾಡುತ್ತದೆ. ದೇಹದ ಉಷ್ಣತೆಯನ್ನು ಸಮತೋಲನದಲ್ಲಿಡಲು ಮತ್ತು ಜ್ವರವನ್ನು ಕಡಿಮೆ ಮಾಡಲು ದಾರುಹರಿದ್ರ ಕಷಾಯ ಬಹಳ ಉಪಯುಕ್ತ. ಒಟ್ಟಾರೆಯಾಗಿ ಹೇಳುವುದಾದರೆ ದಾರುಹರಿದ್ರ ಎಂಬುದು ಕೇವಲ ಒಂದು ಮರವಲ್ಲ, ಅದು ನಮ್ಮ ಯಕೃತ್ ಮತ್ತು ಚರ್ಮದ ಸೌಂದರ್ಯವನ್ನು ಕಾಪಾಡುವ ಪ್ರಕೃತಿಯ ದಿವ್ಯ ಕಾವಲುಗಾರ. ದಾರುಹರಿದ್ರ ನಿಮ್ಮ ಯಕೃತನ್ನು ಶುದ್ಧೀಕರಿಸಿದರೆ ಅದು ನಿಮ್ಮ ಚರ್ಮಕ್ಕೆ ಹೊಸ ಚೈತನ್ಯ ನೀಡುತ್ತದೆ. ಈ ಅದ್ಭುತ ಮೂಲಿಕೆಯು ನಿಮ್ಮ ಆರೋಗ್ಯದ ಭಾಗವಾಗಿದ್ದರೆ ಅದು ನಿಮ್ಮ ದೇಹಕ್ಕೆ ಒಂದು ಭದ್ರವಾದ ನೈಸರ್ಗಿಕ ರಕ್ಷಣಾ ಕವಚವಿದ್ದಂತೆ. ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಮತ್ತೊಂದು ವಿಶೇಷ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಪ್ರಕೃತಿಯನ್ನು ಪ್ರೀತಿಸಿ ಆರೋಗ್ಯವಾಗಿರಿ. ಧನ್ಯವಾದಗಳು.